ಕಲಿಕಾ ಬಲವರ್ಧನೆ 4th ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಥೀಮ್ 8 ಆರ್ಟ್. ಇಲ್ಲೊಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ. ಪಿಕ್ ಆ್ಯಂಡ್ ಆ್ಯಕ್ಟ್. ಪಿಕ್ ಎ ಚೀಟ್ ಫ್ರಮ್ ದ ಬಾಕ್ಸ್ ಆ್ಯಂಡ್ ಎನಾಕ್ಟ್ ದ ರೋಲ್ ಯು ಹ್ಯಾವ್ ಗಾಟ್. ಯುವರ್ ಫ್ರೆಂಡ್ಸ್ ಹ್ಯಾವ್ ಟು ಫೈಂಡ್ ಔಟ್ ವಾಟ್ ಯುವರ್ ರೋಲ್ ಈಸ್. ಇದು ನಿಮಗೆಲ್ಲ ಗೊತ್ತಲ್ವಾ, ನೀವೆಲ್ಲ ಆಟಾಡಿದ್ದೀರಲ್ವಾ. ಅದು ಚೀಟಿಯಲ್ಲಿ ಕೆಲವೊಂದು ಆ್ಯಕ್ಷನ್ಗಳನ್ನು ಬರೆದ್ಬಿಟ್ಟು ಇಡೋದು. ಆಮೇಲೆ ಅದನ್ನು ಒಬ್ಬೊಬ್ಬರೇ ತಗೊಂಡು ಯಾರಿಗೆ ಯಾವ ಆ್ಯಕ್ಷನ್ ಬರುತ್ತೋ, ಯಾವ ರೋಲ್ ಬರುತ್ತೋ ಅದನ್ನು ಮಾಡಿಬಿಟ್ಟು ತೋರಿಸ್ಬೇಕು. ಇಲ್ಲೊಂದು ಆ್ಯಕ್ಟಿವಿಟಿ ಇದೆ. ಪೇಷಂಟ್ ಮತ್ತು ಡಾಕ್ಟ್ರ್ ನಡುವೆ ನಡೆಯೋ ಸಂಭಾಷಣೆಯನ್ನು ಇಲ್ಲಿ ಕಂಪ್ಲೀಟ್ ಮಾಡಬೇಕು. Patient. Good afternoon, doctor. May I come in? Doctor. Yes, come in. What's your problem? Patient. I have fever. Doctor. Okay, let me check your temperature. Patient. Okay, doctor. Doctor. Here is the medicine. Take it 3 times a day for 2 days. You will get well soon. Patient. Thank you, doctor. Enact a story. ಈ ಸ್ಟೋರಿ ಎಲ್ಲರಿಗೂ ಗೊತ್ತಲ್ವಾ, ಮೊಲ ಮತ್ತು ಆಮೆದು ಸ್ಟೋರಿ ಇದು. ಮೊಲ ಮತ್ತು ಆಮೆ ಇಬ್ಬರು ರೇಸ್ ಇಡ್ತಾರೆ. ಮೊಲ ನೀನು ಭಾಳ ಸ್ಲೋ, ನಾನೇ ಫಾಸ್ಟ್ ಅಂತ ಜಂಬದಿಂದ ಹೋಗ್ತಾ ಇರುತ್ತೆ. ಮಧ್ಯದಲ್ಲಿ ಅದಕ್ಕೆ ರೆಸ್ಟ್ ತೊಗೊಳ್ಳೋಣ ಅನಿಸತ್ತೆ. ಒಂದು ಮರದ ಕೆಳಗೆ ಮಲ್ಕೊಂಬಿಡುತ್ತೆ. ಆವಾಗ ಆಮೆ ಮುಂದೆ ಹೋಗಿ ರೇಸಲ್ಲಿ ಗೆಲ್ಲುತ್ತೆ. ಇದರಿಂದ ಏನು ತಿಳಿಯುತ್ತೆ ಅಂದರೆ, ದಿಸ್ ಶೋಸ್ ದ ಫಾಸ್ಟೆಸ್ಟ್ ಒನ್ ಡಸ್ ನಾಟ್ ಆಲ್ವೇಸ್ ವಿನ್ ಇನ್ ದ ಎಂಡ್. ವಿ ಶುಡ್ ಆಲ್ವೇಸ್ ಫೋಕಸ್ ಆನ್ ಅವರ್ ಗೋಲ್. ಯಾವಾಗಲೂ ಫಾಸ್ಟಾಗಿರೋರೇ ಗೆಲ್ತಾರೆ ಅನ್ನೋದೇನಿಲ್ಲ. ನಾವು ನಮ್ಮ ಗುರಿಯ ಬಗ್ಗೆ ನಂಬಿಕೆ ಇಟ್ಟು ಅದಕ್ಕೆ ತಕ್ಕಂಥ ಪರಿಶ್ರಮ ಪಟ್ಟರೆ ನಾವು ಗುರಿನ ತಲುಪ್ತೀವಿ. ಇಂಟ್ರಡಕ್ಷನ್. ಹ್ಯಾವ್ ಎ ಲುಕ್ ಎಟ್ ದ ಡಿಫ್ರೆಂಟ್ ಫಂಕ್ಷನ್ಸ್ ಮಾರ್ಕ್ಸ್ ಗಿವನ್ ಬಿಲೋ. ಫಂಕ್ಷನ್ಸ್ ಮಾರ್ಕ್ ಅಂದರೆ ಚಿಹ್ನೆಗಳು. ವಾಕ್ಯಗಳ ಮಧ್ಯದಲ್ಲಿ ಅಥವಾ ಕೊನೆಯಲ್ಲಿ ಯಾವ್ಯಾವ ಚಿಹ್ನೆ ಬರುತ್ತೆ ಅನ್ನೋದನ್ನು ತಿಳ್ಕೊಬೇಕು. ಸರ್ಕಲ್ ದ ಫಂಕ್ಷನ್ಸ್ ಮಾರ್ಕ್. ನಾವು ಎಲ್ಲೆಲ್ಲಿ ಫಂಕ್ಷನ್ ಮಾರ್ಕ್ ಇದೆ ಅದಕ್ಕೆ ಸರ್ಕಲ್ ಹಾಕಬೇಕು. Find them in the story. Circle the functions marks in the story given below. ಇದು ಸೇಮ್ ಅದೇ. ಇಲ್ಲಿ ಕೊಟ್ಟಿರೋ ಫಂಕ್ಷನ್ ಮಾರ್ಕಿಗೆಲ್ಲ ನಾವು ಸರ್ಕಲ್ ಮಾಡಬೇಕು. ಯೂಸ್ ಎ ಡಿಕ್ಷನರಿ ಟು ನೋ ದ ಮೀನಿಂಗ್ ಆಫ್ ಅಂಡರ್ಲೈನ್ಡ್ ವರ್ಡ್ಸ್ ಆ್ಯಂಡ್ ಮಾರ್ಕ್ ಟ್ರೂ ಆರ್ ಫಾಲ್ಸ್. ಇಲ್ಲಿ ಕೊಟ್ಟಿರೋ ಅಂಡರ್ಲೈನ್ ಆಗಿರೋ ವರ್ಡ್ಗಳ ಮೀನಿಂಗನ್ನು ತಿಳ್ಕೊಬೇಕು. ದ ಫ್ರಾಗ್ಸ್ ವರ್ ಕ್ಯೂರಿಯಸ್. ಫ್ರಾಗ್ಗಳಿಗೆ ಆ ಪಾಟಲ್ಲಿ ಏನಿದೆ ಹೇಗಿದೆ ಅನ್ನೋದು ತಿಳ್ಕೊಳೋ ಕುತೂಹಲ ಇತ್ತು ತಾನೆ. ಕ್ಯೂರಿಯಸ್ ಮೀನ್ಸ್ ಕುತೂಹಲ. ದ ಪಾಟ್ ವಾಸ್ ಫುಲ್ ಟು ದ ಬ್ರೀಮ್. ಬ್ರೀಮ್ ಅಂದರೆ ತುಂಬು ತುಳುಕ್ತಾ ಇತ್ತು ಅನ್ನೋ ಅರ್ಥ. ಪಾಟಲ್ಲಿ ಕ್ರೀಮು ತುಂಬು ತುಳುಕ್ತಾ ಇತ್ತು. ಹೌದು, ಅದು ಟ್ರೂನೇ. ದ ಫ್ರಾಗ್ಸ್ ಪೆಡಲ್ಡ್ ಇನ್ ದ ಕ್ರೀಮ್ ಫಾರ್ ಎ ಲಾಂಗ್ ಟೈಮ್. 2 ಕಪ್ಪೆಗಳು ಆ ಕ್ರೀಮ್ ಒಳಗೆ ತಮ್ಮ ಜೀವವನ್ನು ಉಳಿಸ್ಕೊಳ್ಳೋಕ್ಕಾಗಿ ತುಳಿತಾನೇ ಇದ್ವು
ದ ಸೆಕೆಂಡ್ ಫ್ರಾಗ್ ಚರ್ನ್ಡ್ ದ ಕ್ರೀಮ್. ಚರ್ನ್ಡ್ ಅಂದರೆ ಕಡಿಯೋದು, ಮಜ್ಜಿಗೆ ಕಡಿತೀವಲ್ಲ ಆ ರೀತಿ ಕೆನೆನ ಕಡಿದ್ರೆ ಹೇಗೆ ಬೆಣ್ಣೆ ಆಗುತ್ತೋ ಅದೇ ರೀತಿ ಕಡಿಯೋದು. ದ ಸೆಕೆಂಡ್ ಫ್ರಾಗ್ ಎಸ್ಕೇಪ್ಡ್ ಫ್ರಮ್ ದ ಪಾಟ್. ಹೌದು, ಸೆಕೆಂಡ್ ಫ್ರಾಗು ಮಜ್ಜಿಗೆ ಥರ ಕೆನೆನ ಕಡಿದ್ಬಿಟ್ಟು ಉಂಡೆ ಮಾಡಿ ಆ ಉಂಡೆ ಮೇಲೆ ಹತ್ಕೊಂಡು ಅದು ಹೊರಗೆ ಜಿಗೀತು, ಎಸ್ಕೇಪ್ ಆದರು. Apostrophe is used to indicate position. Examples: she is Mohan's sister. This is Rahim's pen. My sister's name is Suhana. ಹೇಗೆ ನಾವು ಕನ್ನಡದಲ್ಲಿ ಅವಳು ಮೋಹನನ ತಂಗಿ, ಮೋಹನನ ಹೇಗೆ ನಾವು ಮೋಹನನ, ರಹೀಮನ ನನ್ನ ತಂಗಿಯ ಅಂತ ಹೇಳ್ತೀವೋ ಅದೇ ರೀತಿ ಇಂಗ್ಲೀಷಲ್ಲಿ ಅಪಾಸ್ಟ್ರಫಿಯಸ್ ಹಾಕಿ ಎಸ್ ಬರೆದ್ರೆ ನಾ ಅಂತ ಅರ್ಥ ಬರುತ್ತೆ. ಮೋಹನನ, ರಶ್ಮಿಯ, ರಹೀಮನ, ನನ್ನ ತಂಗಿಯ ಈ ರೀತಿ ಅರ್ಥ ಬರೋಕ್ಕೆ ನಾ, ಮೋಹನನ ಅಪಾಸ್ಟ್ರಫಿಯಸ್ ಎಸ್ ಹಾಕಬೇಕು. ಇನ್ಸರ್ಟ್ ದ ಅಪಾಸ್ಟ್ರಫಿಯಸ್ ಮಾರ್ಕ್ wherever required and rewrite the sentences. ಅಪಾಸ್ಟ್ರಫಿಯನ್ನು ನಾವು ಎಲ್ಲೆಲ್ಲಿ ಹಾಕಬೇಕು ಅನ್ನೋದನ್ನು ಇಲ್ಲಿ ಹಾಕಬೇಕು. ದಿಸ್ ಈಸ್ ಮೈ ಬ್ರದರ್ಸ್ ಬೈಸಿಕಲ್. ಇದು ನನ್ನ ತಮ್ಮನ ಸೈಕಲ್. ನಾ ಎಲಿಫೆಂಟ್ನ. ಫಾದರ್ ನನ್ನ ತಂದೆಯ, ನನ್ನ ತಾಯಿಯ. ಹಿ ಈಸ್ ಮೈ ಮದರ್ಸ್ ಬ್ರದರ್. ನನ್ನ ತಾಯಿಯ ತಮ್ಮ. ಮೈ ಫ್ರೆಂಡ್ಸ್ ನೇಮ್ ಈಸ್ ಮೀನಾ. ನನ್ನ ಸ್ನೇಹಿತಳ ಹೆಸರು ಮೀನಾ. ಅಪಾಸ್ಟ್ರಫಿಯಸ್ ಎಸ್ ಅಂದರೆ ಈಗ ಏನು ಅಂತ ಅರ್ಥ ಆಯ್ತಲ್ವಾ? ರೀರೈಟ್ ವಿತ್ ಫಂಕ್ಷನ್ಸ್. ಓಕೆ, ನಾವು ಇಲ್ಲಿ ಅವರು ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ. ಅಲ್ಲಿ ಯಾವ್ಯಾವ ಎಲ್ಲೆಲ್ಲಿ ಯಾವ್ಯಾವ ಚಿಹ್ನೆಗಳು ಬರಬೇಕು ಅನ್ನೋದನ್ನು ನಾವು ಹಾಕ್ಬಿಟ್ಟು ಅದನ್ನು ಇಲ್ಲಿ ರೀರೈಟ್ ಮಾಡಬೇಕು. ಇಲ್ಲಿ ಎಲ್ಲ ಚಿಹ್ನೆಗಳನ್ನು ಇಲ್ಲಿ ಮೊದಲನೇ ನಾನಿಲ್ಲಿ ಅಂಡರ್ಲೈನ್ ಮಾಡಿರೋ ಪದನ ನೀವು ಕ್ಯಾಪಿಟಲಲ್ಲಿ ಬರೆದ್ಬಿಟ್ಟು ಬರಿಬೇಕು. ಮತ್ತು ಇಲ್ಲೆಲ್ಲ ಚಿಹ್ನೆಗಳನ್ನು ಹಾಕಿದ್ದೀನಿ. ನಾನು ಅಂಡರ್ಲೈನ್ ಮಾಡಿರೋ ಲೆಟರ್ನ ಕ್ಯಾಪಿಟಲ್ ಬರೆದ್ಬಿಟ್ಟು ಇದು ಒಂದು ಪ್ಯಾರಾಗ್ರಾಫ್, ಇದು ಮತ್ತು ಇದು ಎರಡು ಪ್ಯಾರಾಗ್ರಾಫನ್ನು ನೀವು ಸೇಮ್ ನೋಡಿಕೊಂಡು ಅಂಡರ್ಲೈನ್ ಆಗಿರೋ ಲೆಟರ್ನ ಕ್ಯಾಪಿಟಲ್ ಬರೆದು ಅಲ್ಲಿ ಕೊಟ್ಟಿರೋ ಚಿಹ್ನೆಗಳನ್ನೆಲ್ಲ ಸೇರಿಸ್ಬಿಟ್ಟು ಇಲ್ಲಿ ರೀರೈಟ್ ಮಾಡಿ. ಕರೆಕ್ಟ್ ದ ಫಾಲೋಯಿಂಗ್ ಸೆಂಟೆನ್ಸಸ್. ಇಲ್ಲಿ ಸೆಂಟೆನ್ಸ್ ಕೊಟ್ಟಿದ್ದಾರೆ. ಆ ಸೆಂಟೆನ್ಸಲ್ಲಿ ಈ ಸ್ಟೋರಿಗೆ ತಕ್ಕಂತೆ ಕೆಲವೊಂದು ಬೇರೆ ರೀತಿ ಕೊಟ್ಟಿದ್ದಾರೆ. ಅದನ್ನು ನಾವು ಸರಿ ಮಾಡಿ ಬರಿಬೇಕು. ದ ಟ್ರೀ ಇನ್ ದ ಜಂಗಲ್ ವಾಸ್ ಬಿಗ್ ಆ್ಯಂಡ್ ಶೇಡ್. ದ 3 ಅನಿಮಲ್ಸ್ ವರ್ ಫ್ರೆಂಡ್ಸ್. ಅಲ್ಲಿ 3 ಅನಿಮಲ್ಸ್ ಇದ್ವಾ? ಇಲ್ಲ, 4 ಇದ್ವು. ಓಕೆ, ಅಲ್ಲಿ ಕೆಲವೊಂದು ಮಿಸ್ಟೇಕ್ಗಳಾಗಿದೆ, ಅದನ್ನು ಸರಿ ಮಾಡಿ ಬರಿಬೇಕು. ಇಲ್ಲೂ ಅಷ್ಟೇ, ಇಲ್ಲೊಂದು ಕೆಲವೊಂದು ಮಿಸ್ಟೇಕ್ ಆಗಿದೆ, ಅದನ್ನು ಸರಿ ಮಾಡಿಬಿಟ್ಟು ಬರಿಬೇಕು. ಆಲ್ ದ ಅನಿಮಲ್ಸ್ ಪ್ರೈಸ್ಡ್ ದ ಮಂಕಿ ಹೂ ವಾಸ್ ಪ್ಲೇಸ್ಡ್ ವಿತ್ ಹಿಮ್ಸೆಲ್ಫ್. ಪ್ರೈಸ್ಡ್ ಅಂದರೆ ಹೊಗಳೋದು.
ಆ ಸ್ಟೋರಿಯಲ್ಲಿ ಮಂಕಿಗೆ ಎಲ್ಲರೂ ಹೊಗಳಿದ್ರಾ? ಇಲ್ಲ, ಎಲ್ಲರೂ ಬೈದರು. ಯಾಕಂದರೆ ಅವು ರೆಸ್ಟ್ ತೊಗೊಳ್ತಾ ಇದ್ವು. ಆವಾಗ ಮಂಕಿ ಅವಕ್ಕೆಲ್ಲವಕ್ಕೂ ಡಿಸ್ಟರ್ಬ್ ಮಾಡ್ತು. ಹಾಗಾಗಿ ಎಲ್ಲ ಅನಿಮಲ್ಲು ಸೇರಿ ಅವರು ಸ್ಕಾಲ್ಡೆಡ್ ಅಂದರೆ ಬೈದ್ವು. ಹೂ ವಾಸ್ ಡಿಸ್ಪ್ಲೇಸ್ಡ್ ವಿತ್ ಹಿಮ್ಸೆಲ್ಫ್. ಅದನ್ನು ಉಪಯೋಗಿಸ್ಕೊಂಡು ಒಂದು ಫೇಸ್ ಕ್ರಿಯೇಟ್ ಮಾಡಬೇಕು. ನೇಮ್ ದ ಟಾಯ್ ಆ್ಯಂಡ್ ರೈಟ್ ಎ ಮೆಸೇಜ್ ಫಾರ್ ಇಟ್. ಟಾಯ್ ಹೆಸರು ಬರೆದ್ಬಿಟ್ಟು ಒಂದು ಮೆಸೇಜನ್ನು ಬರಿಬೇಕು. ಇಲ್ಲಿ ಪದಗಳನ್ನು ಬಿಡಿಸಿ ಬರೆದಿದ್ದಾರೆ, ಅದನ್ನು ನಾವು ಕೂಡಿಸಿ ಬರಿಬೇಕು. ಬಿಡಿಸಿ ಬರೆದಾಗ ಬೇರೆ ಅರ್ಥ ಇರುತ್ತೆ, ಅವೆರಡು ಪದಗಳನ್ನು ಕೂಡಿಸಿದಾಗ ಅರ್ಥ ಬೇರೆಯಾಗತ್ತೆ. Now write a few sentences on your favorite toy. ನಿಮಗಿಷ್ಟವಾದ ಆಟ ಸಾಮಾನಿನ ಬಗ್ಗೆ ಒಂದೆರಡು ಲೈನನ್ನು ಇಲ್ಲಿ ಬರಿಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.